ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಭಾರತ್ ಮಾತಾಕಿ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, we want, we want, we want, we want, we want, ಭಾರತ್ ಮಾತಾಕಿ ಕನ್ನಡಾಂಬೆಗೆ, ಕನ್ನಡಾಂಬೆಗೆ, ಕನ್ನಡದ ಸತ್ಯ, ಕನ್ನಡದ ಸತ್ಯ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ, ಖಾಸಗಿ ಶಾಲಾ ಶಿಕ್ಷಕರಿಗೆ, ಖಾಸಗಿ ಶಾಲಾ ಶಿಕ್ಷಕರಿಗೆ ಶಿಕ್ಷಕರು, ಉಪನ್ಯಾಸಕರು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಈ ವ್ಯವಸ್ಥೆಯಲ್ಲಿ ನಾವೊಂದ್ ರೀತಿ ವಿಲನ್ ಇದ್ದಂಗೆ. ಯಾರಿಗೂ ಬೇಕಿಲ್ಲ, ಎಲ್ಲರಿಗೂ ಬೇಕು ಅಂತ ಎಲ್ಲರೂ ಹೇಳ್ತಕ್ಕಂಥದ್ದು ಏನಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಬೈತಿರ್ತಾರೆ, ಆದ್ರೆ ಎಲ್ಲರ ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕು. ಇದು ಎಲ್ಲರ ನಿಲುವು. ಸರ್ಕಾರಿ ನೌಕರಸ್ಥರು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರದಿಂದ ಹಿಡಿದು ಒಂದು ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕರ ಮಕ್ಕಳು ನಮ್ಮ ಖಾಸಗಿ ಶಾಲೆಯಲ್ಲೇ ಓದ್ತಾರೆ. ನಮ್ಮ ಶಾಲೆಯ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಂಗಿಲ್ಲ, ಅವ್ರು ನಮ್ಮ ಶಾಲೆಯಲ್ಲಿ ಓದ್ತಾರೆ. ಅಷ್ಟು ವಿಶ್ವಾಸ ಈ ಸರ್ಕಾರಿ ವ್ಯವಸ್ಥೆಗೆ ನಮ್ಮ ಮೇಲೆ ಇದೆ. ಆದ್ರೆ ಯಾಕೋ ಅವ್ರಿಗೆ ನಮ್ಮ ಮೇಲೆ ಸಿಟ್ಟು ಕೂಡ ಇದೆ. ನಮ್ಮ ಯಾವ ಕೆಲಸ ಕೂಡ ಅವ್ರು ಮಾಡ್ಲಿಕ್ಕೆ ತಯಾರಿಲ್ಲ. ಎಲ್ಲಾ ರೀತಿಯಿಂದ ಶೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ನಮ್ಮ ಮೇಲೆ ಮಾಡ್ತಾ ಇದೆ. ಅದನ್ನ ವಿರೋಧಿಸಿ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶ ಸರ್ಕಾರಕ್ಕೆ ಹೇಳ್ತದೆ, ಇಡೀ ದೇಶದ ಎಲ್ಲ ಮಕ್ಕಳಿಗೆ 14 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಿದೆ, ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳದ್ದಲ್ಲ ಅನ್ನುವಂಥದ್ದು. ಆದ್ರೆ ಇವತ್ತು 52% ಮಕ್ಕಳು ಈ ದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲೇ ಓದ್ತಾರೆ. ನಮ್ಮ ಜಿಲ್ಲೆಯ ಫಲಿತಾಂಶ ಮೊನ್ನೆ 30ನೇ ಸ್ಥಾನದಲ್ಲಿ ಬಂದಿದೆ. ಅದರಲ್ಲಿ ಬಹುಮುಖ್ಯ ಪಾಲು ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಿಸಲ್ಟ್ ಕಾರಣಕ್ಕೆ 30ನೇ ಸ್ಥಾನದಾಗಿದ್ದೀವಿ. ಇಲ್ಲದೆ ಇದ್ರೆ ಅದು 45-50 ಆಗ್ತಿತ್ತು. ಅದು ನಮ್ದು ಇರೋದು 31, ಆದ್ರೂ ದಾಟಿ ಹೋಗ್ತಿದ್ವಿ ನಾವು. ನಮ್ಮ ಫಲಿತಾಂಶ ಆ ಸ್ಥಿತಿಗೆ ಬರ್ತಿತ್ತು. ಇದಕ್ಕೆ ಇವತ್ತೇನು ನಾವು ಇಷ್ಟರ ಮಟ್ಟಿಗೆ ಫಲಿತಾಂಶ ಇದೆ, ಅದಕ್ಕೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಕಾರಣ. ಯಾವುದೇ ಶಾಲೆಯ ಖಾಸಗಿ ಶಾಲೆಯ ಫಲಿತಾಂಶ ನೋಡಿದ್ರೆ 90, 95, 99, 100 ತನ ನಾವಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಆ ಪರಿಸ್ಥಿತಿ ಇವತ್ತಿಲ್ಲ. ನಾವು ಓದ ಕಾಲಕ್ಕೆ ಇತ್ತೇನು, ನಾವು ಅಲ್ಲೇ ಓದಿ ಬಂದಿರ್ತಕ್ಕಂಥವ್ರು ಅಲ್ಲಿತ್ತು. ಆದ್ರೆ ಆ ಪರಿಸ್ಥಿತಿ ಇವತ್ತಿಲ್ಲ. ಆದ್ರೂ ಕೂಡ ಸರ್ಕಾರಕ್ಕೆ ಯಾರ ಮಕ್ಕಳು ನಾವು ಅಧಿಕಾರಿಗಳಾಗಿದ್ದಾರೆ ಅವರು ನಮ್ಮನ್ನ ಒಂದು ರೀತಿ ತಾರತಮ್ಯ ಮಾಡ್ತಕ್ಕಂತ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. 10 ವರ್ಷ ಆಯ್ತು ನಮಗೆ. ಕಲ್ಯಾಣ ಕರ್ನಾಟಕದಲ್ಲಿ ಆರ್ಟಿಕಲ್ 371J ಬಂದು, ಆರ್ಟಿಕಲ್ 371J ಅಡಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಅನುದಾನಕ್ಕೊಳಪಡಿಸಬೇಕು ಅಂತ KKRDB ಕಾಯ್ದೆಯಲ್ಲಿ ನಾವು ಅವತ್ತು ಕಾಯ್ದೆ ಮಾಡುವಂತ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ಸೇರಿಸಿದ್ದೇವೆ. ಅವತ್ತು ನಾವು ಹಕ್ಕೊತ್ತಾಯ ಮಾಡಿರ್ತಕ್ಕಂಥದ್ದು ಸುಮಾರು 50,000 ಜನರಿಗೆ ಶಿಕ್ಷಕರಾಗಲಿಕ್ಕೆ ಅವಕಾಶ ಸಿಗ್ತದೆ, ನಾವು ಮಾಡ್ರಿ ಅಂತ ಕೇಳಿದ್ದೇವೆ. ಇವತ್ತು
ಅವತ್ತು 130 ಕೋಟಿ ರೂಪಾಯಿಂದ ಆ ಬೋರ್ಡ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ವರ್ಷ ಅದು 5,000 ಕೋಟಿವರೆಗೆ ಬಂದಿದೆ. ಈ ಭಾಗದಲ್ಲಿ ನೀವು ಹಂತ ಹಂತವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಅನುದಾನಕ್ಕೆ ಒಳಪಡಿಸಬೇಕು ಅನ್ನುವಂತ ಒತ್ತಾಯನ ನಾವು ಮಾಡಿದ್ದೇವೆ. ಅದು ಬೋರ್ಡ್ ಆಕ್ಟ್ ನಲ್ಲಿದೆ. ಆಕ್ಟ್ ನಲ್ಲಿ ತರ್ತಕ್ಕಂಥದ್ದನ್ನ ಅದನ್ನ ಚರ್ಚೆ ಮಾಡ್ಲಿಕ್ಕೂ ಕೂಡ ನಮ್ಮ ಭಾಗದ ಶಾಸಕರು ಅಲ್ಲೇನು ಮಂಡಳಿಯಲ್ಲಿ ಸದಸ್ಯರಿದ್ದಾರೆ ಅವರು ಚರ್ಚೆ ಮಾಡ್ಲಿಕ್ಕೂ ಕೂಡ ಕಳೆದ 10 ವರ್ಷದಲ್ಲಿ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿಲ್ಲ ಅನ್ನೋದು ನಮ್ಮ ದುರ್ದೈವ ಅದು ಅನ್ನುವಂಥದ್ದು. RT ಕೂಡ ಕಳೆದ ಒಂದು 6 ವರ್ಷದಿಂದ RTಯನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಹೊರಗಿಟ್ಟಿದ್ದಾರೆ. ಅವರಿಗೆ ಒಂದು ರೀತಿ ಹೊಟ್ಟೆ ಕಿಚ್ಚು, ಮರುಚಾಲನೆ ಮಾಡ್ತಾರೆ, ಅದು ಹೊರಗಿಟ್ಟಿದ್ದಾರೆ. RT ಕಾಯ್ದೆ ಏನ್ ಹೇಳ್ತದೆ, ಆಯಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಆ ಶಿಕ್ಷಣ ಕೊಡಬೇಕು ಅಂತ. ನಾವು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೂಡ 25 ಇವತ್ತು ವಿಷಯಗಳು ಅನೇಕ ಇದಾವೆ. ಫೈರ್ ಸೇಫ್ಟಿ ಇರಬಹುದು, ಆಯಾ ತಾಲೂಕುಗಳಲ್ಲೇ ಇವತ್ತು ಅಗ್ನಿಶಾಮಕ ಠಾಣೆಗಳಿದಾವೆ. ಅವರು ಬಂದು ಪರಿಶೀಲನೆಯನ್ನ ಮಾಡಿದರೆ ಅದನ್ನ ತಾಲೂಕಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ವಿಭಾಗ ಮಟ್ಟಕ್ಕೆ ಅಡ್ಡಾಯಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಇದರ ಅನಿವಾರ್ಯತೆ ಏನು? ನಿಮ್ಮ ಉದ್ದೇಶ ಶಿಕ್ಷಣ ಸಂಸ್ಥೆಗಳಿಗೆ ಕಿರುಕುಳ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ಶಿಕ್ಷಕ ವೃಂದದವರೇ, ಸ್ನೇಹಿತರೆ, ಈಗಾಗಲೇ ನನ್ನ ಶಿಷ್ಯನಾಗಿರ್ತಕ್ಕಂಥ ಶಾಂತಗೌಡ ಪಾಟೀಲ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಒಂದು ಮಾತ್ರ ಹೇಳ್ತೀನಿ, ನಮ್ಮ ಶೋಷಣೆ ಆಗ್ತಾ ಇದೆ, ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಶೋಷಣೆ ಏನು ಅಂತ ಗೊತ್ತಿಲ್ಲ. ಇವತ್ತು ನೋಡ್ರಿ, ಭಾರತ ಇದೀವಿ, ಆದ್ರೆ ಶ್ರಮ ಹೆಚ್ಚಿದೆ. ಒಬ್ಬ ಸರ್ಕಾರಿ ಶಿಕ್ಷಕರಿಗೆ ಹೋಲಿಸಿದ್ರೆ ಅವ್ರಿಗಿರುವ ಸೌಲಭ್ಯಗಳಿಗಿಂತ ಅವ್ರು ಪಡುವ ಕಷ್ಟಕ್ಕಿಂತ ಹೆಚ್ಚು ಕಷ್ಟ ನಾವು ಪಡ್ತಾ ಇದ್ದೀವಿ. ಒಳ್ಳೆ ರಿಸಲ್ಟ್ ತರ್ತಾ ಇದ್ದೀವಿ. ಒಂದು ಭಾಗದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಬಹಳ ಇದೆ. ಇದನ್ನ ಯಾಕೆ ಸರ್ಕಾರ ಗುರುತಿಸ್ತಾ ಇಲ್ಲ ಅನ್ನೋದೇ ಬಹಳ ಯೋಚನೆ ಆಗಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಪ್ರತಿ ಶಾಲೆಯಲ್ಲಿ ನಾವು ಶಿಕ್ಷಕರ ಕಲ್ಯಾಣ ನಿಧಿ ಕಟ್ತೀವಿ, ಪ್ರತಿ ಶಾಲೆಯಲ್ಲಿ, ಮತ್ತು ಮಕ್ಕಳಿಗೋಸ್ಕರ ಕಲ್ಯಾಣ ನಿಧಿ ಕಟ್ತೀವಿ. ಆದ್ರೆ ಕಟ್ಟಲು ಬಹುಸಂಖ್ಯಾತರು ನಾವು ಖಾಸಗಿ ಶಿಕ್ಷಣ ಸಂಸ್ಥೆದವರು. ಬಹುಭಾಗ 50 ನಮ್ಮಿಂದ ಹೋಗ್ತಾ ಇದೆ, ಆದ್ರೆ ಆ ಹಣ ಕೇವಲ ಸರ್ಕಾರಿ ಶಿಕ್ಷಕರಿಗೆ ಬಳಸ್ತಾ ಇದ್ದಾರೆ. ಇದು ಯಾವ ನ್ಯಾಯ ಇದು? ಹಣ ನಮ್ಮದು, ಹೋಗೋದು ಅವರಿಗೆ. ಅಂದ್ರೆ ರಕ್ಷಣೆ ಇದ್ದವರಿಗೆ ರಕ್ಷಣೆ ಕೊಡ್ತೀರಿ ಅಂದ್ರೆ ಹೇಗೆ? ಇದು ಮೆಡಿಕಲ್ ಟೀಮ್ದವ್ರು ಯಾರಿದ್ರೆ ಸ್ವಲ್ಪ ಮುಂದೆ ಬರಬೇಕು. ಮೆಡಿಕಲ್ ಟೀಮ್ ಇದ್ದವ್ರು ಸ್ಟೇಜ್ ಮುಂದೆ ಬನ್ನಿ. ಮೆಡಿಕಲ್ ವ್ಯಾನ್ ಇದ್ದವರು ಇಲ್ಲ ಬಂದಿದೆ. ಏನಿದೆ ಅಂದ್ರೆ ಶಿಕ್ಷಕರ ಕಲ್ಯಾಣ ನಿಧಿಗೆ ನಮ್ಮ ಶಿಕ್ಷಕರನ್ನ ಸದಸ್ಯರನ್ನಾಗಿ ಮಾಡ್ಕೋಬೇಕು. ಅವರಿಗೆ ಆರೋಗ್ಯ ವಿಮೆ ಕೊಡಬೇಕು. ನಮಗೆ ಅಂತ ಇಲ್ಲ. ಮೊದಲೇ ಅದನ್ನ ಸರಿಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹಂಚಿಕೆ ಮಾಡಿದರೆ ಶಿಕ್ಷಕರ ವೇತನವನ್ನ ಹೆಚ್ಚು ಮಾಡಬಹುದು, RTಯನ್ನ ಮರುಜಾರಿ ಮಾಡಬಹುದು. ಬೇಕಾದಂತೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೌಲಭ್ಯಗಳನ್ನು ಪಡ್ತಕ್ಕಂಥ ಒಂದು ಅವಕಾಶ ಅಲ್ಲೇ. ಆದಷ್ಟು ಎಲ್ಲ ಹೋರಾಟಗಾರರು ಮುಂದಿನ ವೇಳೆಯಲ್ಲಿ ಈ ವಿಷಯದ ಬಗ್ಗೆ ಗಂಭೀರ ಚರ್ಚೆ ಮಾಡಿದರೆ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಇರುತ್ತೆ. ಯಾಕಂದ್ರೆ ನಮ್ಮ ಹೋರಾಟ ಕರ್ನಾಟಕದ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಸಿಗಬೇಕು. ಇದು